ಹಾಯ್ ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾಯಿರೋ ರೆಸಿಪಿ ಹೆಸರು ಅವರೆಕಾಳು ಚಿತ್ರಾನ್ನ. ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಒಗ್ಗರಣೆಗೆ ಎಣ್ಣೆ ಬೇಕು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನದ ಪುಡಿ, ಇಂಗು ಬೇಕು ಅನ್ನೋರು ಹಾಕ್ಕೋಬೋದು, ಬೇಡ ಅಂದರೆ ಆಪ್ಷನಲ್ಲು. ಮತ್ತು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮೇಲೆ ಉದುರಿಸೋಕ್ಕೆ, ಆಮೇಲೆ ನಿಂಬೆಹಣ್ಣಿನ ರಸ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. 4 ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಸಿಮೆಣ್ಸಿಕಾಯಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ, ಮತ್ತು ಅವರೆಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ. ಬನ್ನಿ ಇವಾಗ ಒಗ್ಗರಣೆ ಹಾಕೋಣ. ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ನೋಡಿ, ಎಣ್ಣೆ ಹಾಕ್ಕೊತಿದ್ದೀನಿ. 7ರಿಂದ 8 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊತಿದ್ದೀನಿ. ಈಗ ಸಾಸಿವೆ ಚಿಟಪಟ ಅನ್ನುತ್ತೆ. ನೋಡಿ, ಸಾಸಿವೆ ಎಲ್ಲ ಚಿಟಪಟ ಅಂದಿದೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ಕಡಲೆ ಬೀಜ ಬೇಡ, ಅವರೆಕಾಳು ಹಾಕೋದ್ರಿಂದ ಕಡಲೆ ಬೀಜ ಏನು ಬೇಡ. ನೋಡಿ, ಕರ್ಬೇವಿನ ಸೊಪ್ಪು ನಾನು ಹೆಚ್ಚಿಟ್ಬಿಟ್ಟಿದ್ದೀನಿ. ಹೆಚ್ಚು ಹಾಕ್ಕೊಳ್ಳಿ ಆದಷ್ಟು. ಎಲ್ಲ ಒಂದೇ ಸಮ, ಅನ್ನನೂ ಕರ್ಬೇವಿನ ಸೊಪ್ಪು ಎಲ್ಲ ಒಂದೇ ಸಮ ಬರುತ್ತೆ. ಯಾರೂ ಎತ್ತಿಡಲ್ಲ, ಎಲ್ಲ ತಿಂತಾರೆ. ನೋಡಿ, ಇಂಗು ಬೇಕು ಅನ್ನೋರು ಹಾಕಿ, ಬೇಡ ಅನ್ನೋರು ಆಪ್ಷನಲ್ಲು. ಇಂಗು ಹಾಕಿದ್ದೀನಿ ನಾನೀಗ ಒಗ್ಗರಣೆಗೆ. ನೋಡಿ, ಹಸಿಮೆಣ್ಸಿಕಾಯಿ ಖಾರ ಪೇಸ್ಟ್, ಹಸಿಮೆಣ್ಸಿಕಾಯಿನ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ ಹಾಕ್ಕೋಬೋದು, ಬೇಡ ಅನ್ನೋರು ಪೇಸ್ಟ್ ಬೇಡ ಮೇಡಮ್ ಅನ್ನೋರು ಹೆಚ್ಚಿಬಿಟ್ಟು ಹಾಕ್ಕೋಬೋದು. ಪೇಸ್ಟ್ ಹಾಕ್ಕೊಂಡ್ರೆ ಕಾಳು ಬೇಯಿಸ್ಕೊಂಡಿರ್ತೀವಲ್ಲ, ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಒಂದೇ ಸಮ ಹಿಡಿಯುತ್ತೆ ಅಂತ ನಾವು ಪೇಸ್ಟ್ ಮಾಡೇ ಹಾಕ್ಕೊತೀವಿ. ಪೇಸ್ಟ್ ಒಂದು ನೀರು ಹಾಕಿ ಪೇಸ್ಟ್ ಮಾಡಬೇಡಿ, ಹಂಗೆ ಹಸಿಮೆಣ್ಸಿಕಾಯಿ ಹಾಕಿ ಮಿಕ್ಸಿ ಮಾಡಿದ್ರೆ ಅದೇ ಪೇಸ್ಟ್ ಆಗುತ್ತೆ. ನೋಡಿ, ಗೋಲಿದೆ ಅದು. ಇವಾಗ ಕಾಳು ಬೇಯಿಸ್ಕೊಂಡಿರ್ತೀವಲ್ಲ, ಕಾಳನ್ನ ಹಾಕ್ಕೊತಾ ಇದ್ದೀವಿ. ಕಾಳು ನಿಮಗೆ ಇಷ್ಟಕ್ಕೆ ಅನಿಸೋರು, ಇಷ್ಟಕ್ಕೆ ಎಷ್ಟು ಬೇಕು ನಿಮಗೆ, ಎಷ್ಟು ನಿಮಗೆ ಕುಕ್ಕಿಗೂ ಅವರೆಕಾಳು ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಮೇಡಮ್ ಸ್ವಲ್ಪ ಸಾಕು ಅನ್ನೋರು ಸ್ವಲ್ಪ ಹಾಕ್ಕೊಳ್ಳಿ. ಮೇಡಮ್ ಅವರೆಕಾಳಲ್ಲೂ ಚಿತ್ರಾನ್ನ ಮಾಡ್ಬೋದಾ ಅಂತ ಅಂತೀರಾ? ಅವರೆಕಾಳಲ್ಲೂ ಚಿತ್ರಾನ್ನ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾವಾಗಲೂ ಕಡಲೆ ಬೀಜ ಹಾಕಿ ತಿಂತಾನೆ ಇರ್ತೀವಲ್ಲ, ಈ ಥರ ಅವರೆಕಾಳು ಹಾಕಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಟೇಸ್ಟು ಚೇಂಜ್ ಆದಂಗೆ ಅನಿಸುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಅನ್ನಕ್ಕೆ ಮತ್ತು ಕಾಳಿಗಾಗೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು, ಎರಡಕ್ಕೂ ಸೇರಿ. ನೋಡಿ, ಅರಿಶಿನದ ಪುಡಿ ಇಟ್ಕೊಂಡಿದ್ನಲ್ಲ, ಈ ಟೈಮಲ್ಲಿ ಹಾಕ್ಕೊಬಿಡ್ತೀನಿ. ನೋಡಿ, ಅರಿಶಿನದ ಪುಡಿ ಹಾಕ್ಬಿಟ್ಟು ಕೈ ಆಡೋಣ. ನೋಡಿ, ಆಗಿದೆ, ಒಗ್ಗರಣೆ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಅನ್ನ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಟೇಸ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಿಂಬೆಹಣ್ಣು ರಸ ಹಿಂಡಿಟ್ಕೊಂಡಿದ್ನಲ್ಲ, ನೋಡಿ ಅದು ಹಾಕ್ಕೊತಾ ಇದ್ದೀನಿ. ನೋಡಿ, ಉಪ್ಪು ಹಾಕ್ಕೊಂಡಿದ್ದೆ ಅದಕ್ಕೊಂಚೂರು, ಹಂಗಾಗಿ ನೋಡಿ ಉಪ್ಪು ಇದೆ. ಇಲ್ಲಾಂದರೆ ಒಗ್ರು ಅಂತ ಅಂತೀವಿ ನಾವು, ಕಂದ್ರು ಅಂತೀವಿ, ನೀವು ಒಗ್ರು ಅಂತಾರೆ. ಒಗ್ರಾಗ್ಬಿಡುತ್ತೆ ಅಂಥೇಳಿ ಉಪ್ಪು ಹಾಕಿ ಇಟ್ಕೊಂಡಿರ್ತೀನಿ. ನೋಡಿ, ಇವಾಗ ಕಲಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅವರೆಕಾಳಿಗೆ ಉಪ್ಪು ಖಾರ ಎಲ್ಲ ಹಿಡ್ದಿದೆ, ಚೆನ್ನಾಗಿದೆ. ಸ್ಮೆಲ್ ಮಾತ್ರ ಗಮ್ ಅಂತ ಬರ್ತಾ ಇದೆ. ಅವರೆಕಾಯಿ ಸೀಸನ್ ಇರೋವಾಗ ಅವರೆಕಾಳು ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ಲ, ನಾನು ಅದನ್ನು ಉದುರಿಸ್ತಾ ಇದ್ದೀನಿ. ಉದುರಿಸ್ಬಿಟ್ಟು ಕೈ ಆಡ್ತಾ ಇದ್ದೀನಿ ಇನ್ನೊಂದ್ಸತಿ. ನೋಡಿ, ಆಗಿದೆ.
ನೋಡಿ ತಟ್ಟೆಗೆ ಬಡಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಕಾಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಅವರೆಕಾಳು ಚಿತ್ರಾನ್ನ ರೆಡಿಯಾಗಿದೆ. ಬನ್ನಿ ಹೇಗಿದೆ ಅಂತ ತಿಂದು ಟೇಸ್ಟ್ ಹೇಳ್ತೀನಿ ನಿಮಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ ನಾನು ಹಾಕಿದ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನೋಡಿ ತಿಂದು ಹೇಗಿದೆ ಅಂತ ಹೇಳ್ತೀನಿ ಟೇಸ್ಟು. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಮಾಡಿಬಿಟ್ಟು ತಿಂದು ಹೇಗಿದೆ ಅಂತ ಕಮೆಂಟ್ ಹಾಕಿ.